ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಯೂಟ್ ಜಿಯೋಗ್ರಫಿ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಕಥೆನ ಹೇಳ್ತಾ ಇದ್ದೀನಿ. ಅದು ಏನು ಅಂದರೆ ಬುದ್ಧಿವಂತ ಕೊಕ್ಕರೆ ಮತ್ತು ಸೋಮಾರಿತನವಾದ ಪ್ರಾಣಿಗಳ ಬಗ್ಗೆ. ಬನ್ನಿ ಆ ಕಥೆನ ನೋಡೋಣ. ಒಂದು ಸುಂದರ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ವಾಸಿಸುತ್ತಿದ್ದವು. ಅಲ್ಲಿ ಮೊಲ, ಕೋತಿ, ಜಿಂಕೆ, ಅಳಿಲು ಮತ್ತು ಇತರ ಪ್ರಾಣಿಗಳು ಇದ್ದವು. ಆದರೆ ಅವರೆಲ್ಲರೂ ತುಂಬ ಸೋಮಾರಿಗಳಾಗಿದ್ದರು. ತಮ್ಮ ಆಹಾರವನ್ನು ಹುಡುಕುವುದಕ್ಕೂ ಅವರು ಕಷ್ಟಪಡುತ್ತಿದ್ದರು. ಅದೇ ಕಾಡಿನಲ್ಲಿ ಒಂದು ಕೆರೆಯಲ್ಲಿ ಒಂದು ಬುದ್ಧಿವಂತ ಕೊಕ್ಕರೆ ವಾಸಿಸುತ್ತಿತ್ತು. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಮೀನು ಹಿಡಿದು ತನ್ನ ಆಹಾರವನ್ನು ಸಂಪಾದಿಸುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಭಾರೀ ಬರ ಬಂತು. ಮರಗಳಲ್ಲಿ ಹಣ್ಣುಗಳು ಕಡಿಮೆಯಾದವು. ಪ್ರಾಣಿಗಳಿಗೆ ಆಹಾರ ಸಿಗಲೇ ಇಲ್ಲ. ಆಗ ಅವರೆಲ್ಲರೂ ಚಿಂತೆಗೆ ಒಳಗಾದರು. ಮೊಲ ಹೇಳಿತು, ನಾವು ಏನು ಮಾಡೋಣ, ಆಹಾರವೇ ಸಿಗುತ್ತಿಲ್ಲವಲ್ಲ ಎಂದು. ಕೋತಿ ಹೇಳಿತು, ಯಾರಾದರೂ ನಮಗೆ ಆಹಾರ ತಂದುಕೊಟ್ಟರೆ ಚೆನ್ನಾಗಿರುತ್ತದೆ. ಅಷ್ಟರಲ್ಲಿ ಆ ಬುದ್ಧಿವಂತ ಕೊಕ್ಕರೆ ಅಲ್ಲಿಗೆ ಬಂತು. ಅದು ಪ್ರಾಣಿಗಳ ಮಾತನ್ನು ಕೇಳಿತು. ಕೊಕ್ಕರೆ ನಗುತ್ತಾ ಹೇಳಿತು, ನೀವು ಎಲ್ಲರೂ ಸ್ವತಃ ಪ್ರಯತ್ನ ಮಾಡಬೇಕು. ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಆಹಾರ ಸಿಗುತ್ತದೆ. ಆದರೆ ಪ್ರಾಣಿಗಳು ಅದರ ಮಾತನ್ನು ಕೇಳಲಿಲ್ಲ. ಮುಂದಿನ ದಿನ ಆ ಬುದ್ಧಿವಂತ ಕೊಕ್ಕರೆ ಒಂದು ಯೋಜನೆ ಮಾಡಿತು. ಅದು ಪ್ರಾಣಿಗಳನ್ನು ಕೆರೆಯ ಬಳಿಗೆ ಕರೆದುಕೊಂಡು ಹೋಯಿತು. ಕೊಕ್ಕರೆ ಹೇಳಿತು, ಈ ಕೆರೆಯ ಸುತ್ತ ಹಲವಾರು ಹಣ್ಣುಗಳ ಮರಗಳಿವೆ. ಆದರೆ ಅವುಗಳನ್ನು ಹುಡುಕಲು ಸ್ವಲ್ಪ ಶ್ರಮ ಬೇಕು. ಮೊದಲು ಯಾರೂ ಹೋಗಲು ಇಷ್ಟಪಡಲಿಲ್ಲ. ಆದರೆ ಹಸಿವು ಹೆಚ್ಚಾಗುತ್ತಿದ್ದಂತೆ ಅವರು ಪ್ರಯತ್ನಿಸಲು ಆರಂಭಿಸಿದರು. ಮೊಲ ಹಣ್ಣುಗಳನ್ನು ಹುಡುಕಿತು. ಕೋತಿ ಮರ ಹತ್ತಿ ಹಣ್ಣುಗಳನ್ನು ಕಿತ್ತು ತಂದಿತು. ಅಳಿಲು ಬೀಜಗಳನ್ನು ಸಂಗ್ರಹಿಸಿತು. ಜಿಂಕೆ ಹಸಿರು ಎಲೆಗಳನ್ನು ಹುಡುಕಿತು. ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಸಾಕಷ್ಟು ಆಹಾರ ಸಿಕ್ಕಿತು. ಅವರು ಸಂತೋಷಪಟ್ಟರು. ಆಗ ಕೊಕ್ಕರೆ ಹೇಳಿತು, ನೋಡಿದಿರಾ, ನೀವು ಸ್ವತಃ ಕೆಲಸ ಮಾಡಿದಾಗಲೇ ಯಶಸ್ಸು ಸಿಕ್ಕಿತು ಎಂದು. ಪ್ರಾಣಿಗಳು ತಮ್ಮ ತಪ್ಪನ್ನು ಅರಿತುಕೊಂಡವು. ಅವರು ಆ ಬುದ್ಧಿವಂತ ಕೊಕ್ಕರೆಗೆ ಧನ್ಯವಾದ ಹೇಳಿ ಇನ್ನು ಮುಂದೆ ಸೋಮಾರಿತನ ಮಾಡುವುದಿಲ್ಲ ಎಂದು ಮಾತು ಕೊಟ್ಟರು. ಆ ದಿನದಿಂದ ಎಲ್ಲ ಪ್ರಾಣಿಗಳು ಶ್ರಮಪಟ್ಟು ಕೆಲಸ ಮಾಡತೊಡಗಿದವು ಮತ್ತು ಸಂತೋಷದಿಂದ ಜೀವನ ನಡೆಸಿದವು. ನಾವೆಲ್ಲರೂ ಇದರಿಂದ ತಿಳಿದುಕೊಳ್ಳಬೇಕಾಗಿರುವ ನೀತಿ ಏನೆಂದರೆ, ಸೋಮಾರಿತನ ಯಶಸ್ಸನ್ನು ದೂರ ಮಾಡುತ್ತದೆ. ಪರಿಶ್ರಮ ಮತ್ತು ಸ್ವಂತ ಪ್ರಯತ್ನವೇ ಯಶಸ್ಸಿನ ನಿಜವಾದ ದಾರಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ನನ್ನ